ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾನಕಿ ಮನೆ ಸೇರಿ ಆಗಲೇ 2 ವರ್ಷಗಳು ಸರಿದಿತ್ತು. ಸವಿತಾ ಹುಟ್ಟಿದಾಗ ಅಮ್ಮನ ಮನೆಗೆ ಬಾಣಂತನಕ್ಕೆ ಹೋಗಿದ್ದಾಗ ಜಾನಕಿಯನ್ನು ನೋಡಿದ್ದು. ಅವಳಿಗೆ ಆಗ 11 ವರ್ಷ ವಯಸ್ಸು. ನನ್ನ ಬಾಣಂತನದ ಸಮಯದಲ್ಲಿ ಅಮ್ಮನಿಗೆ ನೆರವಾದದ್ದು ನಮ್ಮ ಅಮ್ಮನ ಮನೆ ಕೆಲಸದ ಕೆಂಪಿ. ಮಗುವಿಗೆ ಬಾಣಂತಿಗೆ ನೀರು ಹಾಕುವುದು ಕೆಂಪಿಯ ಕೆಲಸ. ಅಚ್ಚುಕಟ್ಟಾಗಿ ಮಗುವಿಗೆ ನೀರು ಹಾಕುತ್ತಿದ್ದಳು. ನನಗೆ 3 ತಿಂಗಳೇ ರಜೆ ಇದ್ದದ್ದು. 1-2 ತಿಂಗಳು ನನ್ನ ಜೊತೆಗೆ ಬಂದು ನನ್ನೊಡನೆ ಇರುವುದಾಗಿ ಅಮ್ಮ ಹೇಳಿದಲ್ಲದೆ, ಜೊತೆಗೆ ನಿನ್ನ ಸಹಾಯಕ್ಕೆ ಅಲ್ಲೇ ಮನೆಯಲ್ಲಿರುವ ಹಾಗೆ ಯಾರನ್ನಾದರೂ ನೋಡುವ ಎಂದರು. ಆ ಬಗ್ಗೆ ಕೆಂಪಿಯನ್ನು ವಿಚಾರಿಸಿದಾಗ, ನನ್ನ ಮಗಳು ಜಾನಕಿಯನ್ನೇ ಕಳುಹಿಸುತ್ತೇನೆ ಎಂದಳು ಕೆಂಪಿ. ನಿನ್ನ ಗಂಡ ಒಪ್ಪುತ್ತಾನೇನು ಎಂದು ಅಮ್ಮ ಕೇಳಿದಾಗ, ಒಪ್ಪದೆ ಏನು ಮಾಡ್ತಾನೆ? ಈ ಹಳ್ಳಿಲಿ ಕಿತ್ತು ತಿನ್ನೋ ಬಡತನ. ಮನೆಯವರೆಲ್ಲ ಗೆದ್ರು ಹೊಟ್ಟೆ ತುಂಬ 2 ಹೊತ್ತು ಗಂಜಿಗೂ ಸಾಕೋಗೋದಿಲ್ಲ. ಅವಳಾದರೂ ಹೊಟ್ಟೆ ತುಂಬ ತಿನ್ಕೊಂಡು ಸುಖವಾಗಿಲ್ಲವ್ವ ಎಂದಳು. ಆಗಲೇ ನಾನು ಜಾನಕಿಯನ್ನು ನೋಡಿದು. 11 ವರ್ಷದ ಪೀಚು ಪೀಚಾದ ಜಾನಕಿಯನ್ನು ನೋಡಿ ಅಯ್ಯೋ ಅನಿಸಿತು. ಇಷ್ಟು ಚಿಕ್ಕ ಹುಡುಗಿಯನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದು ನ್ಯಾಯನ ಅಮ್ಮ ಎಂದು ಕೇಳಿದೆ. ಆಗ ಅಮ್ಮ, ಕೆಲಸದವರು ಅಂತ ನಾವು ಕೆಟ್ಟದಾಗಿ ನಡೆಸಿಕೊಳ್ಳುತ್ತೇವಾ? ಕೆಂಪಿಯನ್ನು ನೋಡು, ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಅವಳಿದ್ದಾಳೆ. ನೀನು ಜಾನಕಿಯನ್ನು ಚೆನ್ನಾಗಿ ನೋಡ್ಕೋ. ಅವಳ ಮದುವೆಗೆ ಹಣಕಾಸು ಸಹಾಯ ಮಾಡೋಣ ಎಂದರು. ಇಲ್ಲಿ ಬಂದ ಮೇಲೆ ಅವಳು ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಬಿಟ್ಟಿದ್ದಾಳೆ. 2 ತಿಂಗಳು ನಮ್ಮ ಜೊತೆಗಿದ್ದ ಅಮ್ಮ ಅವಳಿಗೆ ಇಲ್ಲಿ ಮಾಡುವ ಕೆಲಸಗಳನ್ನು ವಿವರಿಸಿ ಮಾಡಿಸಿ ತರಬೇತಿಯನ್ನು ಕೊಟ್ಟು ಹೋಗಿದ್ದಾರೆ. ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಾಳೆ. ಅವಳ ಕೆಲಸ ನಮ್ಮವರಿಗೂ ತೃಪ್ತಿ ತಂದಿದೆ. ಅವಳೇ ಪುಟ್ಟ ಮಗು. ಇನ್ನು ಮಗು ನೋಡೋದು ಅವಳಿಂದ ಸಾಧ್ಯವಾಗದ ಮಾತು. ಹಾಗಾಗಿ ನಾವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಮಗುವನ್ನು ನನ್ನ ಗಂಡನ ಅಕ್ಕನ ಮನೆಗೆ ಬಿಟ್ಟು ಹೋಗುತ್ತಿದ್ದೆವು. ಸಂಜೆ ಬರುವಾಗ ಮಗುವನ್ನು ನಮ್ಮ ಜೊತೆ ಕರೆದುಕೊಂಡು ಬರುತ್ತಿದ್ದೆವು. ಆರಂಭದಲ್ಲಿ ಜಾನಕಿ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗುವುದು ಹೇಗೆ ಎಂಬ ಚಿಂತೆ ಇತ್ತು. ಅದಕ್ಕೂ ಪರಿಹಾರವೆಂಬಂತೆ ಅಮ್ಮ ಪಕ್ಕದ ಮನೆ ಕಮಲಮ್ಮನ ಜೊತೆ ಮಾತನಾಡಿ ಅವರ ಟೈಲರಿಂಗ್ ಕೆಲಸದಲ್ಲಿ ಸಹಾಯಕ್ಕೆ ನಾವಿಲ್ಲದ ಸಮಯದಲ್ಲಿ ಹೋಗಲು ವ್ಯವಸ್ಥೆ ಮಾಡಿದ್ದರು. ಅಲ್ಲಿ ಅವಳು ರವಿಕೆಗಳಿಗೆ ಗುಂಡಿ ಹಾಕೋದು, ಹೆಮ್ಮಿಂಗ್ ಹಾಕೋದನ್ನೆಲ್ಲ ಕಮಲಮ್ಮ ಕಲಿಸಿಕೊಟ್ಟರು. ಕೆಲಸಕ್ಕೆ ಸ್ವಲ್ಪ ಹಣವನ್ನು ಕೊಡುತ್ತಿದ್ದರು. 2 ತಿಂಗಳಿಗೊಮ್ಮೆ ಬರುವ ಕೆಂಪಿ ಮಗಳ ಸಂಪಾದನೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ನಾನು ತಿಂಗಳಿಗೆ 500 ರೂಪಾಯಿ ಕೊಡುತ್ತಿದ್ದೆ. ಒಮ್ಮೆ ಕೆಂಪಿಗೆ ಅವಳ ಎಲ್ಲ ಹಣವನ್ನು ತೆಗೆದುಕೊಂಡು ಹೋದರೆ ಹೇಗೆ, ಅವಳ ಭವಿಷ್ಯಕ್ಕೆ ಸ್ವಲ್ಪ ಹಣ ತೆಗೆದಿಡು ಎಂದು ಉಪದೇಶಿಸಿದೆ. ಒಪ್ಪಿದಳು ಕೆಂಪಿ. ತಿಂಗಳಿಗೆ 200 ರೂಪಾಯಿ ಕಟ್ಟುವ ವ್ಯವಸ್ಥೆ ಮಾಡಿಸಿದೆ. ಜಾನಕಿ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಚೆನ್ನಾಗಿಯೇ ಬೆಳೆದಿದ್ದಳು. ಮನೆ ಕಸ ಗುಡಿಸಿ, ಒರೆಸಿ, ಬೀದಿಗೆ ನೀರು ಹಾಕಿ, ರಂಗೋಲಿ ಇಟ್ಟು, ನಾನು ಅಡಿಗೆ ಮುಗಿಸಿ ಡಬ್ಬಿಗೆ ಹಾಕಿ ಅವರಿಗೂ ತಿಂಡಿ ಕೊಟ್ಟು ಆಫೀಸಿಗೆ ಹೊರಡಲು ರೆಡಿಯಾಗುವಲ್ಲಿ ಮಗು ಸವಿತಾಳನ್ನು ಎಬ್ಬಿಸಿ ಮಗುವಿಗೆ ಸ್ನಾನ ಮಾಡಿಸಿ ಡ್ರೆಸ್ ಮಾಡಿ ರೆಡಿ ಮಾಡಿ ಬಿಡುತ್ತಿದ್ದಳು ಜಾನಕಿ. ಇವರು ಆಫೀಸಿಗೆ ಹೋದ ನಂತರ ತನ್ನ ತಿಂಡಿ ಕಾರ್ಯಕ್ರಮ ಮುಗಿಸಿ ಪಕ್ಕದ ಮನೆಗೆ ಹೋಗುತ್ತಿದ್ದಳು ಜಾನಕಿ. ನಾನು ಆಫೀಸ್ನಿಂದ ಬಂದೊಡನೆ ಅವಳು ಬಂದು ಬಿಡುತ್ತಿದ್ದಳು. ಸಂಜೆ ಕಾಫಿ ಕಾರ್ಯಕ್ರಮ ಮುಗಿದೊಡನೆ ಅವಳಿಗೂ ಸ್ವಲ್ಪ ಕನ್ನಡ, ಇಂಗ್ಲಿಷ್ ಹೇಳಿಕೊಡುತ್ತಿದ್ದೆ. ಖಾಸಗಿಯಾಗಿ ಅವಳಿಗೆ SSLC ಕಟ್ಟಿಸಬೇಕೆಂದು ನನ್ನ ಇಚ್ಛೆ ಇತ್ತು. ಆದರೆ ಅವಳಿಗೂ TV ನೋಡುವ ಹುಚ್ಚು. ಬಿಡದೆ ಅವಳಿಗೊಂದಷ್ಟು ಕನ್ನಡ, ಇಂಗ್ಲಿಷ್ ಪಾಠ ಹೇಳಿಕೊಡುತ್ತಿದ್ದೆ. ನಾನು ಕೆಲಸಕ್ಕೆ ತೊಡಗಿದ್ದಾಗ ಕನ್ನಡಪ್ರಭ ಪತ್ರಿಕೆಯನ್ನು ಅವಳ ಕೈಲೇ ಓದಿಸಿ ಕೇಳುತ್ತಿದ್ದೆ. ಕನ್ನಡ ಚೆನ್ನಾಗಿ ಓದಲು ಕಲಿತಳು. ಆರಂಭದಲ್ಲಿ 2 ತಿಂಗಳಿಗೊಮ್ಮೆ ಬರುತ್ತಿದ್ದ ಕೆಂಪಿ ನಂತರ ಊರಿಗೆ ಮನಿ ಆರ್ಡರ್ ಮಾಡಿಬಿಡಿ ಅಮ್ಮ ಎಂದು ಬಿಟ್ಟಿದ್ದಳು. ಮಗಳು ಹೇಗಿದ್ದಳೋ ಎಂಬ ಆತಂಕ ತಾಯಿಯಾದ ಅವಳಿಗಿದ್ದುದು ಸಹಜವೇ. ಅವಳು ನಮ್ಮಲ್ಲಿ ಹೊಂದಿಕೊಂಡು ಹೋದದ್ದು, ದಷ್ಟಪುಷ್ಟವಾಗಿ ಆರೈಕೆಯಿಂದ ಬೆಳೆಯುತ್ತಿದ್ದುದು ಕೆಂಪಿಯ ಮನಸ್ಸಿಗೆ ನಿರಾತಂಕವಾಗಿತ್ತು. ಪ್ರತಿ ಹಬ್ಬಕ್ಕೆ ನಮಗೆ ಬಟ್ಟೆ ಕೊಂಡರೆ ಅವಳಿಗೂ ತೆಗೆಸಿಕೊಡುತ್ತಿದ್ದೆ. ವರ್ಷದ ನಂತರ ಅವಳಿಗೆ 100 ರೂಪಾಯಿ ಸಂಬಳ ಹೆಚ್ಚಿಸಿ ಅದಕ್ಕೂ ಅವಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದ್ದೆ. ಖುಷಿಯಾಗಿದ್ದಳು ಜಾನಕಿ. ಇದ್ದಕ್ಕಿದ್ದಂತೆ ಕೆಂಪಿ ಪತ್ರ ಹಾಕಿಸಿದ್ದಳು. 4 ದಿನದ ಮಟ್ಟಿಗೆ ಜಾನಕಿಯನ್ನು ಕಳುಹಿಸಿಕೊಡಿ ಎಂದು ಕೇಳಿ ಇವರೇ ಹೋಗಿ ಜಾನಕಿಯನ್ನು ಬಿಟ್ಟು ಬಂದರು. 4 ದಿನಗಳಾಯಿತು, ವಾರ ಕಳೆಯಿತು. ಜಾನಕಿ ಬರಲೇ ಇಲ್ಲ. ಅವಳಿಲ್ಲದ ನನಗೆ ಕೈ ಮುರಿದಂತಾಗಿತ್ತು. ಇವರನ್ನೇ ಊರಿಗೆ ಕಳುಹಿಸಿ ವಿಚಾರಿಸೋಣ ಎಂದಿರುವಾಗ ನೆನೆಸಿಕೊಂಡ ದಿನವೇ ಕೆಂಪಿ ಮಗಳನ್ನು ಕರೆದುಕೊಂಡು ಬಂದಳು. ಅಲ್ಲಿಯೇ ಜಾನಕಿ ಹೊರಗಾದಳಂತೆ. ಆಗಲೇ ಸೀರೆ ಹಾಕಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಜಾನಕಿ.
ಕೆಂಪಿ ಮತ್ತೊಂದು ಸುದ್ದಿಯನ್ನು ಹೇಳಿದಳು. ಅವಳ ಮದುವೆ ಗೊತ್ತು ಮಾಡಿದ್ದೀವಿ. 2 ತಿಂಗಳು ಬಿಟ್ಟು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಕಣವ್ವ ಎಂಬುದೇ ಆ ಸುದ್ದಿ. ಇಷ್ಟು ಬೇಗ ಮದುವೆನಾ ಎಂದೆ. 14 ವರ್ಷ ಕಮ್ಮಿನವ್ವ. ಇವಳ ವಯಸ್ಸಿಗೆ ನನಗೆ ಇವಳು ಹುಟ್ಟಿದ್ದು ಅಂದ್ಲು. ಮಗಳನ್ನು ಬಿಟ್ಟು ಅಂದೇ ಕೆಂಪಿ ಊರಿಗೆ ಹೊರಟು ಬಿಟ್ಟಳು. ನಾನು ಜಾನಕಿಯೊಡನೆ ಮಾತು ತೆಗೆದೆ. ಜಾನಕಿ, ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಇಷ್ಟವೇನೇ? ಮಾತನಾಡದೆ ಸುಮ್ಮನೆ ಉಳಿದಳು ಜಾನಕಿ. ಮಾತನಾಡೆ, ನಿಂಗೆ ಚಿಕ್ಕ ವಯಸ್ಸು, ಇಷ್ಟು ಬೇಗ ಮದುವೆ ಮಾಡ್ಕೋಬೇಡವೇ ಎಂದೆ. ನಮ್ಮ ಕಡೆಯಲ್ಲೆಲ್ಲ ಹಾಗೆ ಕಣವ್ವ. ಈ ಸಲ ಹಳ್ಳಿಗೆ ಹೋಗಿದ್ದಾಗ ಈ ಮೂದೇವಿಗೆ ವಯಸ್ಸಾಯ್ತಲ್ಲ, ಇನ್ಯಾವಾಗ ಲಗ್ನ ಮಾಡೋದು ಅಂತ ಬೈತಿದ್ರು. ಅವರಿವರು ಬೈತಾರೆ ಅಂತ ನೀನು ಮದುವೆಗೆ ಒಪ್ಪಿದ್ದ? ಹಂಗೇನಿಲ್ಲ ಕಣಮ್ಮ. ಈಗಲ್ಲದಿದ್ರು ಆಮೇಕಾದ್ರೂ ಮದುವೆ ಮಾಡ್ಕೊಳ್ಳೇಬೇಕು ಅಲ್ಲವ್ವ. 20 ವರ್ಷಕ್ಕೆ ಮಾಡ್ಕೊಳ್ಳೋದು, ಕೊನೆ ಪಕ್ಷ 18 ವರ್ಷ ಆಗಲಿ ಕಣೆ. ನನಗೇನು ಬೇಜಾರಿಲ್ಲ ಬಿಡವ್ವ. ಅವ್ವ ನೋಡಿರೋ ಹುಡುಗನು ಚೆನ್ನಾಗಿ ಅವನೇ. ಹಿಂದಿ ಸಿನಿಮಾದಾಗ ಅಮೀರ್ ಖಾನ್ ಇಲ್ಲ ಅವ್ರ ಹಂಗವನೇ. ಅಲ್ಲ, ಈ TV ಪ್ರಭಾವ ನಿನ್ನ ಮೇಲೂ ಆಯಿತು ಅನ್ನು. ಪಟ್ಟಣಕ್ಕೆ ಬಂದು ನೀನು ಕೆಟ್ಟೆ. ನಿನ್ನ ಕರ್ಕೊಂಡು ಬಂದು ನಾನು ತಪ್ಪು ಮಾಡಿದೆ. ಬುಡಕ್ಕ, ನೀವ್ಯಾವ ತಪ್ಪು ಮಾಡಲಿಲ್ಲ. ಈಗ ಹಳ್ಳಿಯಾಗೂ ಮನೆಯಾಗಿ TV ಐತೆ. ನಮ್ಮವ್ವನು ಮನೆಗೆ TV ತೆಗೆದವ್ರೆ. ದುಡ್ಡನ್ನ ಕಂತಾಗೆ ಕಟ್ಟಿ TV ತಗೊಂಡವ್ರೆ. ಕೇಬಲ್ ಬೇರೆ ಹಾಕಿಸವ್ರೆ. ಅಂತೂ ಅಮೀರ್ ಖಾನ್ ಥರ ಹುಡುಗ ನಿನ್ನ ಮದುವೆ ಆಗ್ತಾನೆ ಅನ್ನು ಅಂತ ಛೇಡಿಸಿದೆ. ಮುಖ ನಾಚಿಕೆಯಿಂದ ಕೆಂಪಾಯಿತು. ಪ್ರಸನ್ನತೆಯಿಂದ ಮುಖ ಚೆಲುವಾಗಿ ಕಾಣಿಸಿತು. ನಿನ್ನ ಗಂಡ ಆಗೋನು ಓದಿದ್ದಾನೇನೆ? ಏನು ಕೆಲಸ ಮಾಡ್ತಿದ್ದಾನೆ? ವಯಸ್ಸೆಷ್ಟು? ಜಾಸ್ತಿ ಓದಿಲ್ಲ ಕಣವ್ವ. ಗೌಡರ ಹೊಲದಲ್ಲಿ ಕೂಲಿ ಮಾಡ್ತಾನೆ. ಬೇಡ ಜಾನಕಿ, ಒಂದು ಸರಿಯಾದ ಕೆಲಸದಲ್ಲಿ ಇಲ್ಲದೆ ಕೂಲಿ ಮಾಡೋ ಹುಡುಗನ್ನ ಯಾಕೆ ಕಟ್ಕೋತೀಯ? ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಮದುವೆಯಾದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾಳೆ ಮಕ್ಕಳು ಮರಿಯಾದರೆ ನಿನ್ನ ಗಂಡನ ಕೂಲಿ ಸಂಬಳ ಸಾಕಾಗುತ್ತೇನೆ. ನೀನು ಚಾಕ್ರಿ ಮಾಡೋಕ್ಕೆ ಕಂಡವರ ಮನೆಗೆ ಹೋಗ್ಬೇಕಾ? ನಿಮ್ಮಮ್ಮನ ತರಹ ನೀನು, ನಿನ್ನ ತರಹ ನಿನ್ನ ಮಕ್ಕಳು ಕಂಡವರ ಮನೆ ಕೆಲಸ ಮಾಡಿಕೊಂಡೇ ಜೀವನ ಸಾಗಿಸ್ಬೇಕಾ? ನಿನಗೆ SSLC ಕಟ್ಟಿಸ್ತೀನಿ, ಪಾಸ್ ಮಾಡು, TCH ಮಾಡು, ಆಮೇಲೆ ಒಳ್ಳೆ ಓದಿರೋ ಹುಡುಗನ್ನ ನೋಡಿ ಮದುವೆ ಮಾಡ್ಕೋ ಎಂದೆ. ಯೋಚನೆ ಮಾಡ್ತೀನಿ ಅಕ್ಕ ಎಂದಳು. ಹಾಗೆ ಅಂದಿದ್ದಷ್ಟೇ. ನಾನು ಹೇಳಿದ್ದು ಮನಸ್ಸಿಗೆ ನಾಟಲಿಲ್ಲ ಎಂದು ಅವಳ ಮುಖವೇ ಹೇಳುತ್ತಿತ್ತು. ಅಮೀರ್ ಖಾನ್, ಸಲ್ಮಾನ್ ಖಾನ್ರಂಥ ಹೀರೋಗಳಿಗೆ ತನ್ನ ಗಂಡನಾಗುವವರನ್ನು ಸಮೀಕರಿಸಿ ಲವ್ ಮಾಡೋ ಲಹರಿಯಲ್ಲಿ ತೇಲುತ್ತಿದ್ದಳು. 2 ತಿಂಗಳು ಬಿಟ್ಟು ಕೆಂಪಿ ಬಂದಳು. ಸಂಭ್ರಮದಿಂದ ಹೊರಟು ನಿಂತಳು ಜಾನಕಿ. ನಾನು ಅವಳಿಗೊಂದು ರೇಷ್ಮೆ ಸೀರೆ ತೆಗೆಸಿಕೊಟ್ಟೆ. ಅವಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ 10,000 ಸೇರಿತ್ತು. ಇನ್ನು 5,000 ಸೇರಿಸಿ ಅವಳ ಮದುವೆ ಖರ್ಚಿಗೆ ಕೊಡಲು ಇವರು ಹೇಳಿದರು. 15,000 ತೆಗೆದುಕೊಂಡು ಖುಷಿಯಿಂದ ನಮ್ಮಿಬ್ಬರ ಕಾಲಿಗೆ ನಮಸ್ಕರಿಸಿ ಅಮ್ಮನ ಜೊತೆ ಹೊರಟಳು ಜಾನಕಿ. ಅವಳ ಬದುಕು ಹಸನಾಗಲಿ ಎಂದು ಮನಸಾರೆ ನಾನು ಹಾರೈಸಿದೆ. ಜಾನಕಿ ಹೋಗಿ 6-7 ತಿಂಗಳು ಕಳೆದರೂ ಅವಳ ಇಲ್ಲದಿರುವಿಕೆ ನನ್ನನ್ನು ಕಾಡುತ್ತಲೇ ಇತ್ತು. ಜಾನಕಿ ಹೋದ ಮೇಲೆ ಮತ್ತೊಬ್ಬ ಕೆಲಸದಾಕೆ ಸಿಕ್ಕಳು. ನಮಗೆ ಸರಿ ಹೋಗಲೇ ಇಲ್ಲ. ಅವಳಿಗೆ ಕೆಲಸದಲ್ಲಿ ಶ್ರದ್ಧೆ ಇರಲಿಲ್ಲ. ತನ್ನದೇ ಸಂಸಾರ ತಾಪತ್ರಯದಿಂದ ಹೇಳದೆ ಕೇಳದೆ ಕೆಲಸಕ್ಕೆ ಚಕ್ಕರ್ ಹಾಕಿ ಬಿಡುತ್ತಿದ್ದಳು. ಕೆಲಸದಲ್ಲೂ ಅಚ್ಚುಕಟ್ಟಿಲ್ಲ. ಬೇಡವೆಂದು ಬಿಡಿಸಿಬಿಟ್ಟೆ. ಮತ್ತೊಬ್ಬಳು ಬಂದಳು. ಅವಳು ಅಷ್ಟೇ. ಕೆಲಸವೇನು ಚೆನ್ನಾಗಿ ಮಾಡುತ್ತಿದ್ದಳು. ತಿಂಗಳಿಗೆ 4-5 ದಿನ ಗೈರು ಹಾಜರಿ. ಸಂಜೆ ಒಂದು ಹೊತ್ತು ಕೆಲಸಕ್ಕೆ ಬರೋದು. ಅದು ಕ್ರಮವಾಗಿ ಬರದಿದ್ದರೆ ಹೇಗೆ ಎಂದೆ. ಹಾಗಾದಾಗ ಸ್ವಲ್ಪ ದಿನ ತಪ್ಪಿಸಿಕೊಳ್ಳದೆ 1 ತಿಂಗಳು ಬಂದಳು. ಪರವಾಗಿಲ್ಲ ಅನ್ನಿಸಿ ಸಮಾಧಾನವಾಯಿತು. ಒಮ್ಮೆ ಅಡ್ವಾನ್ಸ್ ಆಗಿ 2,000 ಕೇಳಿದಳು. ಕೆಲಸಕ್ಕೆ ಸರಿಯಾಗಿ ಬರುತ್ತಿದ್ದಾಳಲ್ಲ ಎಂದು ಅಡ್ವಾನ್ಸ್ ಕೊಟ್ಟೆ. ಮತ್ತೆರಡು ದಿನ ಬಂದದಷ್ಟೇ. ಮತ್ತೆ ಪತ್ತೆ ಇಲ್ಲ. 1 ವಾರ ಕಳೆದರೂ ಪತ್ತೆ ಇಲ್ಲ. ಮನೆ ಬಳಿ ಹೋಗಿ ನೋಡಿದರೆ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಳು. ಮತ್ಯಾವ ಕೆಲಸದವಳು ಬೇಡ. ಮಗು ಹೇಗೂ ದೊಡ್ಡದಾಯಿತು. ನಾನು ಸ್ವಲ್ಪ ಮನೆ ಕೆಲಸಕ್ಕೆ ನೆರವಾಗುತ್ತೇನೆ. ಮನೆ ಹತ್ತಿರದ ಬ್ರಾಂಚಿಗೆ ವರ್ಗವಾಗುತ್ತಿದೆ ಎಂದು ಬಿಟ್ಟರಿವರು. ನಾವೇ ನಿಭಾಯಿಸಿಕೊಳ್ಳತೊಡಗಿದೆವು. ಅಂದು ಭಾನುವಾರ. ಹುರುಳಿಕಾಯಿ ನಾರು ಬಿಡಿಸುತ್ತಾ ಕುಳಿತಿದ್ದೆ. ಜಾನಕಿ ನೆನಪು ಕಾಡಿತು. ಹುರುಳಿಕಾಯಿ ನಾರು ಬಿಡಿಸಿ ಸಣ್ಣದಾಗಿ ಹಚ್ಚಿ ಪಲ್ಯಕ್ಕೆ ಅಣಿ ಮಾಡಿಕೊಳ್ಳುತ್ತಿದ್ದಳು ಜಾನಕಿ. ಎಷ್ಟು ಸಣ್ಣದಾಗಿ ಹಚ್ಚುತ್ತಿದ್ದಳೋ ಕೋಸನ್ನೂ ಅಷ್ಟೇ ನೀಟಾಗಿ ಕೊಚ್ಚುತ್ತಿದ್ದಳು. ಅವಳ ನೆನಪಿನಲ್ಲಿಯೇ ಇದ್ದಾಗ ಗೇಟ್ ಶಬ್ದವಾಯಿತು. ಇವರು ಸವಿತಾಳೊಡನೆ ಹೊರಗೆ ಹೋಗಿದ್ದವರು ಬಂದರೇನೋ ಎಂದು ಎದ್ದು ಹೊರಬಾಗಿಲು ತೆರೆದೆ. ಆಶ್ಚರ್ಯ. ಕೆಂಪಿ ಜಾನಕಿ ಅಲ್ಲಿ ಬಾಗಿಲಲ್ಲಿ.
100 ವರ್ಷ ಆಯಸ್ಸು ನಿನಗೆ. ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ, ಬನ್ನಿ ಒಳಗೆ ಎಂದೆ. ನನ್ನ ಮಾತು ಕೇಳಿ ಅವಳ ಕಣ್ಣು ಹನಿಗೂಡಿತು. ಅವರನ್ನು ಹಜಾರದಲ್ಲಿ ಕುಳ್ಳಿರಿಸಿ ಬಿಸಿಲು ಸ್ವಲ್ಪ ಶರ್ಬತ್ ಕೊಡ್ತೀನಿ ಎಂದು ಒಳ ನಡೆದೆ. ಇಬ್ಬರಿಗೂ 2 ಗ್ಲಾಸ್ ಶರ್ಬತ್ ತಂದು ಕೊಟ್ಟೆ. ಕುಡಿದು ಗ್ಲಾಸ್ ಕೆಳಗಿಟ್ಟು ಜಾನಕಿ ಹುರುಳಿಕಾಯಿ ಬಿಡಿಸಲು ಕೈ ಹಚ್ಚಿದಳು. ಹೇಗಿದ್ದಿ ಜಾನಕಿ ಎಂದೆ ಪ್ರೀತಿಯಿಂದ. ಯಾಕೋ ಬಡವಾಗಿದ್ದಾಳೆ ಅನಿಸಿತು. ಇದ್ದೀನಿ ಕಣ್ರವ್ವ, ಸಾಯಿದೆ ಅಂದಳು. ಮಾತಿನ ಜೊತೆಗೆ ಅಳತೊಡಗಿದಳು. ಯಾಕೆ ಜಾನಕಿ ಅಳ್ತಾ ಇದ್ದೀಯಾ, ಏನಾಯಿತು ಎಂದು ಅವಳಮ್ಮ ಕೆಂಪಿ ಅತ್ತ ನೋಡಿದೆ. ಅಳು ಹಂಗೆ ಆಗಿದೆ ಕಣವ್ವ, ನಿಮ್ಮ ಮಾತು ಕೇಳದೆ ಹೋದದ್ದು ತಪ್ಪಾಯಿತು. ಅವಳಿಗೆ ಮದುವೆ ಮಾಡಿ ನಾನು ಕೆಟ್ಟೆ ಕಣವ್ವ. ಅವಳ ಬಾಳ್ನ ಪಾಪಿ ಮೂದೇವಿ ನಾನೇ ಹಾಳು ಮಾಡಿದೆ ಎಂದಳು ಕೆಂಪಿ. ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಸರಿಯಾಗಿ ಹೇಳು ಕೆಂಪಿ, ಏನಾಯಿತು ಅಂತ ಎಂದೆ. ಜಾನಕಿ ಇನ್ನೂ ಅಳುತ್ತಲೇ ಇದ್ದಳು. ಅಷ್ಟರಲ್ಲಿ ಮತ್ತೆ ಗೇಟ್ ಶಬ್ದವಾಯಿತು. ಕೆಂಪಿ ಹೋಗಿ ಬಾಗಿಲು ತೆರೆದಳು. ಇವರು ಸವಿತಾ ಬಂದರು. ಸವಿತಾ ಜಾನಕಿಯನ್ನು ನೋಡಿ ಹರ್ಷದಿಂದ ಜಾಂಕಿ ಜಾಂಕಿ ಎಂದು ಹತ್ತಿರ ಬಂದಳು. ಜಾನಕಿ ಸವಿತಾಳನ್ನು ಎದೆಗೆ ಹೊಚ್ಚಿಕೊಂಡಳು. ಮಗುವಿನ ಸ್ಪರ್ಶದಿಂದಲೇ ಅಳು ತಹಬದಿಗೆ ಬಂತು ಜಾನಕಿಗೆ. ಕಣ್ಣೀರು ಒರೆಸಿಕೊಳ್ಳುತ್ತಾ, ಅವ್ವವ್ರೆ, ನಾನು ಮೊದಲಂಗೆ ನಿಮ್ಮ ಮನೆಯಾಗೆ ಕೆಲಸ ಮಾಡ್ಕೊಂಡಿರ್ತೀನಿ, ಓದ್ಕೋತೀನಿ, ನೀವು ಹೇಳಿದ ಹಾಗೆ ಕೇಳ್ತೀನಿ ಅವ್ವವ್ರೆ ಎಂದಳು. ಕೆಂಪಿಯು ಹೌದು ಕಣವ್ವ, ಜಾನಕಿ ಇನ್ನು ಮೇಲೆ ನಿಮ್ಮ ಮಗಳೇ ಅಂದಳು. ಏನಾಯಿತು ಸರಿಯಾಗಿ ಹೇಳು ಎಂದೆ. ಇವರು ವಿಷಾದದಿಂದ ಜಾನಕಿಯನ್ನು ನೋಡುತ್ತಾ ಏನಾಯ್ತಂತೆ ಎಂದು ನನ್ನತ್ತ ಸನ್ನೆ ಮಾಡಿ ಕೇಳಿದರು. ಏನಾಯಿತು ಸರಿಯಾಗಿ ಹೇಳು ಜಾನಕಿ, ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆಯಾಗಿ 7 ತಿಂಗಳಿಗೆ ಗಂಡನನ್ನು ಬಿಡೋದು ಅಂದ್ರೇನು ಎಂದೆ. ಅಯ್ಯೋ ಅದೊಂದು ಕತೆ ಕಣ್ರವ್ವ ಎಂದು ಕೆಂಪಿ ಹೇಳತೊಡಗಿಕೊಂಡಳು. ಆ ಬಡ್ಡಿ ಮಗ ಇವಳನ್ನು ಕಟ್ಕೊಂಡವನು ಭಾಳ ದುಷ್ಟ. ಪಟ್ನದಾಗೆ ಒಂದು ಹೆಣ್ಣನ್ನು ಮಾಡಿಕೊಂಡವನಂತೆ. ಅವಳನ್ನು ರಿಜಿಸ್ಟರ್ ಮದುವೆ ಮಾಡಿಕೊಂಡವನಂತೆ. ಇವಳನ್ನು ಕಟ್ಕೊಂಡ. ಪಟ್ನಕ್ಕೆ ಕರ್ಕೊಂಡು ಹೋಗಿ ಆ ಮಹಾರಾಣಿಯ ಚಾಕ್ರಿ ಮಾಡು ಅಂತಾನಂತೆ. ಇವಳು ಒಲ್ಲೆ ಅಂದಿದ್ದಕ್ಕೆ ದನ ಬಡಿದಂಗೆ ಬಡಿದ ಅವನೇ ಕಣ್ರವ್ವ. ಅವನ ಗ್ರಾಚಾರ ಬಿಡಿಸೋಣ ಅಂದೆ. ಇವಳು ಬೇಡ ಅಂದ್ಲು. ಆದರೂ ಅವನನ್ನು ಕರೆಸಿ ಬುದ್ಧಿ ಹೇಳಿದ್ರು. ಕಾನೂನು ರೀತಿಯೇ ಅವಳು ನನ್ನ ಹೆಂಡತಿ, ಇವಳು ಇರಲಿಬೇಕಾದ್ರೆ ಅಂದ. ಆಗ ಜಾನಕಿ ಹಂಗಾದ್ರೆ ಅವನ ಜೊತೆ ನಾನು ಸಂಸಾರ ಮಾಡೋಕ್ಕಿಲ್ಲ ಅಂದ್ಲು. ಗೌಡ್ರು, ಊರ ಹಿರಿಯರು ಯಾರೆಲ್ಲ ಹೇಳಿದ್ರು ಅವನು ಅವಳನ್ನು ಬಿಡೋಲ್ಲ ಅಂದ. ಜಾನಕಿಯು ತಾನು ಅವನ ಜೊತೆ ಹೋಗೋಲ್ಲ ಅಂದ್ಲು. ಹಿರಿಕರೆಲ್ಲ ಸೇರಿ ಇವಳ ಸುದ್ದಿಗೆ ಬರಬೇಡ ಅಂತ ಅವನ ಕೈಲಿ ಬರೆಸಿಕೊಂಡ್ರು. ಇವಳು ನಾನು ಅಮ್ಮ ಅವರ ಬಳಿಗೆ ಹೋಗ್ತೀನಿ ಅಂದ್ಲು. ಅದಕ್ಕೆ ನಾನು ಕರ್ಕೊಂಡು ಬಂದೆ ಕಣ್ರವ್ವ. ಎಂತಹ ಕೆಲಸ ಆಯಿತು. ಈ ಹುಡುಗಿ ಬಾಳು ಹಾಳು ಮಾಡಿಬಿಟ್ಟೆ ಅಲ್ಲ ಕೆಂಪಿ. ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸಬಾರದಿತ್ತ. ಏನೋ ಗೊತ್ತೇ ಆಗಲಿಲ್ಲ ಕಣ್ರವ್ವ, ಗೊತ್ತೇ ಆಗಲಿಲ್ಲ. ಆಗಿದ್ದು ಆಗಿ ಹೋಯಿತು. ಮತ್ತೆ ಕೇಳಿ ಅವರಿಗೆ ಏಕೆ ಬೇಜಾರು ಮಾಡ್ತಿ? ಊರಿನಿಂದ ಬಂದಿದ್ದಾರೆ. 1 ಗಂಟೆ ಆಯಿತು ಹೇಳಿ, ಎಲ್ಲ ಊಟ ಮಾಡೋಣ. ಮುಂದಕ್ಕೆ ಅವಳು ಇಲ್ಲೇ ಇದ್ದು ಓದಿ ಮುಂದೆ ಬರಲಿ ಅಂದರು ನಮ್ಮವರು. ನಾನು ಜಾನಕಿಗೆ ಸಮಾಧಾನ ಹೇಳಿ ಎಲ್ಲರನ್ನೂ ಊಟಕ್ಕೆಬ್ಬಿಸಿದೆ. ಊಟದ ನಂತರ ಕೆಂಪಿ ನೆಮ್ಮದಿಯಿಂದ ಊರಿಗೆ ಹಿಂದಿರುಗಿದಳು. ಜಾನಕಿ ನಮ್ಮ ಮನೆಯಲ್ಲೊಬ್ಬಳಾಗಿ ಬೆರೆತಳು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.